ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಚುಂಚುಂಗಿರಿ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ ಪ್ರದೀಪ್ ಈಶ್ವರ್ ಹಠಾವೋ, ಚಿಕ್ಕಬಳ್ಳಾಪುರ ಬಚಾವೋ. ಈ ವಿಚಾರದ ಮೇಲೆ ಚರ್ಚೆ ಮಾಡ್ತೀನಿ. ಕಾರಣ, ಗೌರವಾನ್ವಿತ ರಾಜ್ಯಪಾಲರಾಗಿರ್ತಕ್ಕಂಥ ಕರ್ನಾಟಕದ ರಾಜ್ಯಪಾಲರು ಹಠಾವೋ ಕರ್ನಾಟಕ ಬಚಾವೋ ಅಂತಕ್ಕಂಥ ಒಂದು ಘೋಷಣೆಯನ್ನ ಕೂಗಿರ್ತಕ್ಕಂಥ ವ್ಯಕ್ತಿ ಚಿಕ್ಕಬಳ್ಳಾಪುರದ MLA. ಸೊ ಆ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡ್ತಾ ಹೇಳಕ್ಕೆ ನಾನು ಈ ವಿಚಾರವನ್ನು ಇವತ್ತು ಮುಂದಿಡ್ತಾ ಇದ್ದೀನಿ. ಯಾಕೆ ಅವರು ಹಠಾವೋ ಕರ್ನಾಟಕ ಬಚಾವೋ, ಅದೇ ಥರ ಚಿಕ್ಕಬಳ್ಳಾಪುರದಲ್ಲಿ ನೀವು ಹಠಾವೋ ಚಿಕ್ಕಬಳ್ಳಾಪುರ ಬಚಾವೋ. ರಾಜ್ಯಪಾಲರೆಲ್ಲ ಹೋಗ್ಬೇಕಾರದು, ಚಿಕ್ಕಬಳ್ಳಾಪುರದಲ್ಲಿ ನೀವು ಹೋಗ್ಬೇಕು. ಯಾಕೆ? ಸಿಹಿ ಬಗ್ಗೆ ಗೊತ್ತಾಗ್ಬೇಕಂದ್ರೆ ಕಹಿ ಬಗ್ಗೆ ನಿಮಗೆ ತಿಳಿಸಾದ್ಮೇಲೆ ಸಿಹಿದು ನಿಮಗೆ ಮಹತ್ವ ಗೊತ್ತಾಗುತ್ತೆ ಏನು ಅಂತ. ಸೊ ಯಾವ ಥರ ಚಿಕ್ಕಬಳ್ಳಾಪುರಕ್ಕೆ ಪ್ರದೀಪ್ ಈಶ್ವರ್ಗಿಂತ ಮೊದಲಿದ್ದಂಥ MLA ಡಾಕ್ಟರ್ ಕೆ ಸುಧಾಕರ್ ಅವರು ಕಾಂಗ್ರೆಸ್ ಪಕ್ಷದಿಂದ ಇದ್ದರು ಅಥವಾ BJP ಪಕ್ಷಕ್ಕೆ ಪಕ್ಷಾಂತರ ಆದರೂ ಸಹ ಗಂಭೀರತೆ ಇತ್ತು ಅವರ ಹತ್ರಲ್ಲಿ. ಗಂಭೀರತೆ, ಸ್ಪಷ್ಟತೆ, ದೂರದೃಷ್ಟಿ ಇಷ್ಟೂ ಅವ್ರು ಅಳವಡಿಸ್ಕೊಂಡಿದ್ರು. ಬಾಯಿಗೆ ಹೆಂಗೆ ಬಂದ್ರೆ ಹಂಗೆ ಮಾತಾಡ್ತಿರ್ಲಿಲ್ಲ ಸುಧಾಕರ್ ಅವರು. ಆದರೆ ಏನಾಯ್ತಲ್ಲಿ, ಅವರು BJPಗೆ ಬದಲಾದ ಕಾಲಾಂತರದಲ್ಲಿ ಅವ್ರು ಮಾಡಿರ್ತಕ್ಕಂಥ ಚಿಕ್ಕಬಳ್ಳಾಪುರಗೆ ಅಭಿವೃದ್ಧಿ ಕೆಲಸಗಳು ಇಲ್ಲಿ ತನಕ ಇಷ್ಟು ವರ್ಷಗಳಿಂದ ಯಾರು MLA MP ಚಿಕ್ಕಬಳ್ಳಾಪುರಕ್ಕೆ ಮಂತ್ರಿಗಳಾಗಿದ್ದಾರೋ ಅವ್ರ ಕೈಯಲ್ಲಿ ಆ ಸಾಧನೆ ಆಗಿಲ್ಲ. ಒತ್ತಿ ಹೇಳ್ಬೋದು ಈ ವಿಚಾರವನ್ನು. ಮೆಡಿಕಲ್ ಕಾಲೇಜು ಇವತ್ತು ಒಂದು ಪ್ರಮುಖವಾಗಿರ್ತಕ್ಕಂಥ ಸೆಂಟ್ರಲ್ಲಿ ಅದನ್ನು ಸ್ಥಾಪನೆ ಮಾಡಿದ್ದಾರೆ. ಎಲ್ಲದನ್ನ ಎಂಟೈರ್ ಜಿಲ್ಲೆಗೇನೆ ಅದು ಯೂಸ್ ಆಗ್ತಕ್ಕಂಥ ಮೆಡಿಕಲ್ ಕಾಲೇಜು. ಅದೇನು ಅಷ್ಟು ಈಸಿ ಆಗಿರಲಿಲ್ಲ. ಯಡಿಯೂರಪ್ಪ ಅವರಿಗೆ ಆ ಮೆಡಿಕಲ್ ಕಾಲೇಜ್ ಕೊಟ್ಟರೆ ನಿಮ್ಮ ಪಕ್ಷಕ್ಕೆ ನಾವು ಬರ್ತಿಲ್ಲ ಅಂತ ಮಾತಿನಲ್ಲೂ ಕೂಡ ಆ ಒಂದು ವಿಷಯ ಇತ್ತು. ಅದು ಏನು ಅಷ್ಟು ಈಸಿ ಆಗಿಲ್ಲ. ಕನಕಪುರಕ್ಕೆ ಆಗಿರ್ತಕ್ಕಂಥ ಮೆಡಿಕಲ್ ಕಾಲೇಜನ್ನು ಚಿಕ್ಕಬಳ್ಳಾಪುರಕ್ಕೆ ತಗೊಬಂದ್ರು ಅವರು. ನೋಡಿ, ಹೋರಾಟಗಳಿದ್ದಾವೆ. ಎಂತೆಂಥ ನಾಯಕರನ್ನ ಎದುರಾಕಂತಂದ್ರು ಅವರು. ಒಬ್ಬ ನಾಯಕ ಬದ್ಧತೆ ಇರಬೇಕು, ಪಕ್ಷ ಬಿಡೋಕ್ಕೂ ಕಾರಣ ಇರಬೇಕು, ಅಥವಾ ಅಭಿವೃದ್ಧಿಯಲ್ಲಿ ರಾಜಿ ಆಗಬಾರ್ದು ಯಾರು. ನಿಮ್ಮಲ್ಲೀಗ 2 ಸತಿ ಸೋತು ಅಥವಾ 1 ಸತಿ ನಿಮ್ಮ ಕಾಂಗ್ರೆಸ್ಸಲ್ಲಿ MLA ಆಗಿರ್ತಕ್ಕಂಥ MC ಸುಧಾಕರ್ ಅವರಿಗೆ, ಮಾನ್ಯ ಮಂತ್ರಿಗಳಿಗೆ ನೀವು ನನ್ನೂರು ಬೆಡ್ಗಳಾಗ್ತಕ್ಕಂಥ ಒಂದು ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಚಿಂತಾಮಣಿಗೆ ಕೊಡುವುದಾದ್ರೆ, ಈಗ ಬಾಗೇಪಲ್ಲಿಯಿಂದ ಗುಡಬಂಡೆ, ಗೌರಿಬಿದನೂರು ಇವರೆಲ್ಲ ಅಲ್ಲಿಗೋಗಿ ಇದು ಮಾಡೋಕ್ಕಾಗುತ್ತೆ? ಸೆಂಟ್ರಿಗೆ ಹೈವೇಗಲ್ವಾ ಆಸ್ಪತ್ರೆಗಳು, ಬೇರೆ ಏನಾರು ಅಭಿವೃದ್ಧಿ ಮಾಡಬೇಕಾಗಿರೋದು. ಅವ್ರೇನು ಮಾಡಿದ್ರು, ಅವ್ರ ಬಲ ಉಪಯೋಗಿಸ್ಕೊಂಡು ತಗೊಂಡು ಹೋಗ್ಬಿಟ್ಟು ಅವ್ರು ಹಾಕ್ಕೊಂಡ್ರು. ಅಂದರೆ ಚಿಂತಾಮಣಿ ಓಟ್ ಹಾಕಿದ್ದಕ್ಕೂ ಅವ್ರಿಗೆ ಸಾರ್ಥಕ ಆಯಿತು ಅಲ್ಲಿನ ಜನರಿಗೆ. ಮತ್ತು ನಿನಗೆ ಆ ಓಟ್ ಹಾಕಿ ಏನು ಸಾರ್ಥಕ? ನಿನ್ನಿಂದ ಏನಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ? ಬರೀ ಮಾತು ಹೇಳ್ಕೊಂಡ್ರೆ ಕೆಲಸಗಳಾಗುತ್ತಾ? ಅಭಿವೃದ್ಧಿ ಕೆಲಸ ಮಾಡೋಕ್ಕಾಗತ್ತಾ? ಇಲ್ವಲ್ಲ. ನಿಮ್ಮನ್ನು ಎದುರಾಕೊಳ್ಳಿ ಅಂತ ಹೇಳ್ತಾ ಇಲ್ಲ. ನಿಮ್ಮದೇ ಸರ್ಕಾರ ಇದೆ, ನಿಮ್ಮ ಮಂತ್ರಿ ಸ್ಥಾನ ಬೇಕು. ಅದು ಮೊನ್ನೆ ಹೋಗಿದೆ, ಇನ್ನೂ ಚಿಕ್ಕವ ನೀನು ರಾಜಕೀಯದಲ್ಲಿ. ಮೊನ್ನೆ ಈ ಯಾವುದೋ ತೆಲುಗಲ್ಲಿ ಒಂದು ಕೊಟೇಶನ್ ಇದೆ, ಇದು ಒಂದು ಮಾತಿದೆ, ಅದು ಕನ್ನಡದಲ್ಲಿ ಅರ್ಥ ಆಗಲ್ಲ ಅನ್ನಿಸ್ತದೆ. ಗುಡ್ಕುಕ್ಕಿಗೆ ಮಾಯಿ ಸಿಕ್ಕಿದಂಗೆ ತಿಂದೇನೋ ಸುತ್ತಾಡಿಸ್ತುತ್ತೆ. ಅದು ತಿನ್ನಲ್ಲ, ಅದು ಊರಿಗೆಲ್ಲ ಸುತ್ತುತ್ತೆ. ಹಂಗೆ ನೀನು ಏನೋ ಒಂದು ಸಿಕ್ಕಿದೆ ಒಂದು ಅವಕಾಶ, ಜನರು ಏನೋ ಮಾಡಕ್ಕೆ ಹೋಗ್ಬಿಟ್ಟು ಅದೇನೋ ಆಯಿತು ಚಿಕ್ಕಬಳ್ಳಾಪುರದ್ದು. ಇವರೇನೋ ರೈಸ್ ಪಾತ್ ಕೊಡ್ತಾ ಇದ್ದಾರೆ ಸುಧಾಕರ್ ಅವರು. ಈಗ ಯಾರೋ ಹೊಸಬ ಬಂದವನೇ, ಒಳ್ಳೆ ಮಾತು ಕಲ್ತವನೇ, ಬಿರಿಯಾನಿ ಕೊಡುವ ಮಟ್ಟದಲ್ಲಿ ಇದ್ದಾನೆ ಅಂತ ಗೆಲ್ಲಿಸ್ಬಿಟ್ರು. ಈಗ ಬಿರಿಯಾನಿ ಹೋಯ್ತು, ಅಲ್ಲಿರೋ ಮುಖಂಡರಿಗೆ ರೈಸು ಹೋಯ್ತು. ಆ ವಿಚಾರದಲ್ಲಿ ಚಿಕ್ಕಬಳ್ಳಾಪುರ ಇದೆ. ಇಂಥ ವ್ಯಕ್ತಿ ಅಭಿವೃದ್ಧಿ ವಿಚಾರಗಳಿಗೆ ಒದ್ದಾಡಬೇಕು, ಗಂಭೀರತೆ ಇರಬೇಕು, ಮಾತಿನಲ್ಲಿ ಹಿಡಿತಾ ಇರಬೇಕು, ತಾಳ್ಮೆ ಇರಬೇಕು. ರಾಜಕೀಯದಲ್ಲಿ ನಿನ್ನಲ್ಲಿ ಯಾವೂ ಇಲ್ಲ. ಅವು ಮಾತೆತ್ತರೆ ಕಾಂಗ್ರೆಸ್ ನಾಯಕರು ಚಿಕ್ಕಬಳ್ಳಾಪುರದಲ್ಲಿ ಬೇಸಿಕ್ ಆಗಿ ನಿಮ್ದೊಂದೇ ಮಾತು, ಸುಧಾಕರ್ ಮೇಲೆ ಹೊಟ್ಟೋಗ್ತೀರಾ. MP ಸುಧಾಕರ್ ಅವ್ರ ಮೇಲೆ ಬೈಯೋದು, ಆರೋಪ ಮಾಡೋದು. ಅವ್ರೇನು ಯಾವ ಲೀಡ್ರು ಕಲ್ಲು ಎಸೆಯಲ್ಲ. ಎಸೆದ್ಕೊಂಡು ಹೋದ್ರೆ ಯಾಕೆ ಸುಮ್ಮನೆ? ಟೈಮ್ ಇರುತ್ತಲ್ಲ, ಚುನಾವಣೆಯಲ್ಲಿ ಎಸೆಯೋಣ ಅಂತ. ಎಷ್ಟು ಗೊತ್ತಾಗುತ್ತೆ ಈಗ ಬರೋ ಚುನಾವಣೆಗಳ ನಿಮ್ಮ ಯೋಗ್ಯತೆಗಳೇನಂತ. ಮಾತಲ್ಲ. ಒಬ್ಬ ನಾಯಕನಿಗೆ ಮೊದಲೇ ಹೇಳ್ತಾ ಇದ್ರಿ, ನಿಮ್ಮ ಡೈಲಾಗ್ ಒಂದು, ಮಾತು ಹೇಳುವುದು ಬೇರೆ, ಮೋಟಿವೇಶನ್ ಸ್ಪೀಚ್ ಬೇರೆ. ಯಾರು ಬೇಕಾದ್ರೂ ಮಾಡ್ತಾರೆ ಮೋಟಿವೇಶನ್ ಸ್ಪೀಚ್ ತಿಳ್ಕೊಂಡು
ಕೇಳಿಸ್ಕೊಂಡು ಇಲ್ಲ ರಕ್ತದಲ್ಲೇ ಬಂದ್ಬಿಟ್ಟಿರ್ತಾರೆ ಮಾತೇಳೋದು. ಕೆಲಸ ಮಾಡೋದು ಬರಲ್ಲ. ಸೊ 99% ಮಾತೇಳೋರು ಜಾಸ್ತಿ, ಕೆಲಸ ಮಾಡೋರು ಕಮ್ಮಿ. ಆ ಮಾತೇಳೋರ ಜಾಗದಲ್ಲಿ ನೀವಿದ್ದೀರ, ಚಿಕ್ಕಬಳ್ಳಾಪುರದ MLA ಅವರು. ಮತ್ತೆ ದೂರದೃಷ್ಟಿ ಇಲ್ಲ ನಿಮ್ಗೆ. ಈಗೇನೋ ಒಂದು ಅವಕಾಶ ಕೊಟ್ಟಿದ್ದಾರೆ, ಅಟ್ಲೀಸ್ಟ್ ಗುರುತಿಸ್ಕೊಬೇಕಲ್ಲ. ನಾಳೆ ಒಳ್ಳೆ ಪರವಾಗಿಲ್ಲ, ಕಾಂಗ್ರೆಸ್ ಅಲ್ಲಿ ಒಳ್ಳೆ ನಾಯಕರು ಅಂತ ಗುರುತಿಸ್ಕೊಬೇಕಲ್ವಾ, ಆ ಮಟ್ಟಕ್ಕ. ಅದನ್ನ ಹೇಳ್ತಾ ಆವತ್ತು ಒಂದು ಮಾತು ನೀವು ಆವಾಗ ನೆನಪಿಸ್ತೀರ, ನಾನು ಸುಧಾಕರ್ ಅವ್ರ ತರ ಸಿಂಗಪೂರ್ ಮಾಡಲ್ಲ, ಚಿಕ್ಕಬಳ್ಳಾಪುರನೇ ಮಾಡ್ತೀರಾ. ಕರೆಕ್ಟು, ನೀವು ಮಾಡ್ತಾ ಇರೋ ಕೆಲಸ ಅದೇನೆ. ಮಾಡಲ್ಲ, ಚಿಕ್ಕಬಳ್ಳಾಪುರನ ಅಭಿವೃದ್ಧಿ ಮಾಡಕ್ಕಂತೂ ನಿಮ್ಮ ಕೈಯಲ್ಲಿ ಆಗೋದೇ ಇಲ್ಲ. ಸುಮ್ಮನಿರೋದು ನಿಮ್ಮ ಕೈಯಲ್ಲಿ ಆಗಲ್ಲ, ಗಂಭೀರತೆ ಇಲ್ಲ ನಿಮ್ಮಲ್ಲಿ. ಆ ಮಟ್ಟದಲ್ಲಿ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಂಟೈರ್ ಜಿಲ್ಲೆಯ ಮಾನ ಮರ್ಯಾದೆ ಎಲ್ಲ ಒಂದು ಇದರಲ್ಲಿ ಹರಾಜಾಗ್ತಾ ಇದ್ರಿ. ಈ 5 ವರ್ಷ ನಿಮ್ದೇನು ಸಾಧನೆ ಅಂದರೆ ಜಿಲ್ಲೆ ಮಾನೇ ತೆಗೆದಿರ್ತಕ್ಕಂಥದ್ದು, ಮಾನ ಮರ್ಯಾದೆ ಎಲ್ಲ ಕಳೆದು ಬಿಡ್ತಾರೆ ನೀವು ಎಂಟೈರ್. ಈಗ ಮಂತ್ರಿಗಳು MC ಸುಧಾಕರ್ ಅವರು ಇದ್ದಾರೆ, ಮಾನ್ಯರು, ಮಾತಾಡ್ತಾರೆ ಅವರು. ಅವರಲ್ಲೂ ಗಂಭೀರತೆ ಇದೆಯಲ್ವಾ? ಏನೋ ಅವ್ರ ಕೆಲಸ ಆಗ್ಬೇಕಾದ್ರೆ ಒಂದಷ್ಟು ಮಾತಾಡ್ತಾರೆ, ಇಲ್ಲ ಸುಧಾಕರ್ ಮೇಲೆ MP ಸುಧಾಕರ್ ಮೇಲೆ ಒಂದಷ್ಟು ಅಲಿಗೇಷನ್ ಮಾಡ್ತಾರೆ, ಮತ್ತೆ ಸುಮ್ಮನಾಗಿ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ. ನೀವೆಷ್ಟು ಮಾತಾಡ್ತೀರಾ? ಯಾಕೆ ಈ ಮಾತು ಹೇಳಿದಂದ್ರೆ, ನಿಮಗೆ ಗೊತ್ತಿದ್ದಂಗೆ ಸಂವಿಧಾನ, ನಿಮಗೆಲ್ಲ ತಿಳಿದಂಗೆ ಈ ದೇಶದ ಕಾನೂನೆಲ್ಲ ನಿಮ್ಮೊಬ್ಬರಿಗೆ ಗೊತ್ತಂಗೆ, ರಾಜ್ಯಪಾಲರು ಹಠಾವು ಚಿಕ್ಕಬಳ್ಳಾಪುರ ಇದು ಕರ್ನಾಟಕ ಬಚಾವು ಅಂತ ಒಂದು ಘೋಷಣೆ ಕೂಗ್ತಾ ಇದ್ರಿ. ಅವರೆಲ್ಲ ಹೋಗ್ಬೇಕಾದ್ರೆ ನೀವು ಹೋಗ್ಬೇಕು ಫಸ್ಟ್. ನೀವು ಹಠಾವಾದ್ರೆ ಚಿಕ್ಕಬಳ್ಳಾಪುರ ಬಚಾವ್ ಆಗುತ್ತೆ, ಇಲ್ಲಾಂದ್ರೆ ಚಿಕ್ಕಬಳ್ಳಾಪುರನ ಯಾರು ಕಾಪಾಡಕ್ಕಾಗಲ್ಲ. ಏನಿಲ್ಲ ಅಭಿವೃದ್ಧಿ, 5 ವರ್ಷ ಬರೀ ಮಾತಷ್ಟೇ. ಜನಕ್ಕೂ ಗೊತ್ತಾಗಿದೆ, ಈಗ ಬರೋ ಚುನಾವಣೆಗಳಲ್ಲಿ ಗೊತ್ತಾಗುತ್ತೆ ಏನು ಅಂತ. ನೀವೇನು ಅನ್ಕೊಂಡಿದ್ರು ಗೊತ್ತಿಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಅಲ್ಲಾಡ್ತಾ ಇದೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬದ್ಧತೆ ಇಲ್ಲದಿರೋ ಯಾವ ನಾಯಕನೂ ಕೂಡ ರಾಜಕೀಯದಲ್ಲಿ ಸುದೀರ್ಘವಾಗಿ ಅಧಿಕಾರ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಇಷ್ಟೆಲ್ಲ ಕೂಡ ನಾನು ನಿಮ್ಮ ಬಗ್ಗೆ ಹೇಳ್ತಾ ಯಾಕೆ ಈ ಒಂದು ವಿಚಾರವನ್ನು ಮುಂದೆ ಇಟ್ಟೆ ಅಂದರೆ, ಈ ನಮ್ಮ ಸ್ಪೀಕರ್ ಅವರು 7 ಕೋಟಿ ಜನಸಂಖ್ಯೆಯ ಪ್ರತಿನಿಧಿ ಅವರು. ಒಬ್ಬ ಸ್ಪೀಕರು, ಅಧ್ಯಕ್ಷರು, ಈ 7 ಕೋಟಿ ಜನರು ಕೂಡ ಪ್ರತಿನಿಧಿಸ್ತಕ್ಕಂಥ ಒಂದು ಅಭ್ಯರ್ಥಿ. ನೀವು MLA, ನೀವು ಬೇಕಾದ್ರೆ ಒಂದು ತಾಲೂಕು, ಒಂದು ಜಿಲ್ಲೆಗೆ ಅಂತ ಇಟ್ಕೊಳ್ಳೋಣ. ನಿಮ್ಮನ್ನ 7 ಕೋಟಿ ಜನನೂ ಅಕ್ಸೆಪ್ಟ್ ಮಾಡಿಲ್ಲ ನಿಮ್ಮನ್ನ. ಅದು ಎಂಟೈರ್ ಜಿಲ್ಲೆನೂ ಮಾಡಿಲ್ಲ, ಚಿಕ್ಕಬಳ್ಳಾಪುರ ಒಂದು ಮಾಡಿದೆ. ಅದು ಹೆಂಗೆ ಮಾಡಿದ್ರು ಅದಕ್ಕೂ ಗೊತ್ತಿದೆ. ಚಿಕ್ಕಬಳ್ಳಾಪುರ ಜನ ನಿಮ್ಮನ್ನ ಯಾಕೆ ಮಾಡಿದ್ರು MLA ಅಂತ ಅವ್ರಿಗೆ ಗೊತ್ತಿದೆ ಚೆನ್ನಾಗಿ. ಈಗ ಅವ್ರು ಚಪ್ಪಲಿ ತಗೊಂಡು ಅವರೇ ಹೊಡ್ಕೊಂತವ್ರೆ. ಈಗ ಯಾರು ಹೊಡೆಯೋ ಅವಶ್ಯಕತೆ ಇಲ್ಲ, ಅವರೇ ಹೊಡ್ಕೊಂತವ್ರೆ. ಈಗ ಯಾರ್ಯಾರು ನಿಮ್ಮನ್ನು ನೀವೇನೋ ಮಾಡ್ತೀರಂತ ಮುಂದೆ ತಂದ್ರು, ಈಗ ಅವರೇ ಹೊಡ್ಕೊಂತವ್ರೆ. ಆ ಪರಿಸ್ಥಿತಿಗೆ ಬಂದಿದೆ ಚಿಕ್ಕಬಳ್ಳಾಪುರ. ಈಗ ಗೊತ್ತಾಗುತ್ತೆ ಮುಂದಿನ ದಿವಸಗಳೆಲ್ಲ. ಆದರೆ ಈ ಜನಪ್ರತಿನಿಧಿಯನ್ನು ನಾವು ಸೆಲೆಕ್ಟ್ ಮಾಡಿದಾಗ UT ಖಾದರ್ ಸರು ಅವರು ಒಂದ್ಸತಿ ಹೇಳಿದ್ರು, ಈ ಸಭಾಧ್ಯಕ್ಷರಿಗೆ ಗೊತ್ತಾಗತ್ತೆ ಆ ಹೌಸ್ ಸದನದಲ್ಲಿ ನಡೀತಕ್ಕಂಥ ಮನೇಲಿ ಯಾರ್ಯಾರ ಕ್ಯಾರೆಕ್ಟರ್ ಹೆಂಗೆ ಅಂತ. ಒಂದು ಸದನದಲ್ಲಿ ನಿಮಗೆ ಹೇಳಿದ್ರು ಅವರು, ಏನು ಪ್ರದೀಪ್ ಈಶ್ವರ ಪದೇ ಪದೇ ಎದ್ದು ಮಾತಾಡ್ತೀರಾ, ನಿಮ್ಗೇನಾದ್ರು ಕಬ್ಬಿಣ ಕೊಡ್ಬೇಕಾ ಅಂದ್ರೆ, ಕಬ್ಬಿಣ ಯಾರು ಕೊಡ್ತಾರೆ? ಈ ಪಿಡಿಸ್ ಬಂದವ್ರು ಕೊಡ್ತಾರೆ. ಪಿಡಿಸ್ ಬರುತ್ತಲ್ಲ, ಅವ್ರು ಕೊಡ್ತಾರೆ ಕಬ್ಬಿಣ. ಹಿಡ್ಕೊಂಡ್ರೆ ಅದು ತಡೆಯುತ್ತೆ, ಅದೇನೋ ಒಂದು ಶಕ್ತಿ ಇದೆ ಅದಕ್ಕೆ ಅಂತ. ಆವಾಗ ನೀವು ಮೋಸ್ಟ್ಲಿ ಪಿಡಿಸ್ ಬಂದಿದೆ ಅಂತ ಏನಾರು ಸ್ಪೀಕರ್ಗೆ ಅನಿಸಿದೇನೋ, ಕೊಡ್ಬೇಕಾ ಅಂದರು. ಇಲ್ಲ ನೀವು ಇದೆ, ಇಲ್ಲ ಕರೆಕ್ಟ್ ಆಗಿದೆ ಸರ್, ನಾನು ಹಂಗೆ ಮಾತಾಡೋದು ಅಂದ್ರೆ ಆಯ್ತು ಬಿಟ್ರು ಅಲ್ಲಿಗೆ. ಅಂದ್ರೆ ಅದು ಪಿಡಿಸ್ ಅಲ್ವಾ ನಿಮ್ಗೆ ಬಂದಿರೋದು ಅಂತ ಅವ್ರು ಪ್ರೂವ್ ಆಯ್ತು. ಓಕೆ. ಆಮೇಲೆ ಈಗ ನೆನ್ನೆ ಸದನದಲ್ಲಿ ಏನಂತ ಪುನಃ ಎದ್ದು ಬಿಡೋದು ಹಿಂದ್ಗಡೆಯಿಂದ. ಏನೋ ಒಂದು ಈ ಗಂಗಮ್ಮ ಜಾತ್ರೆಯಲ್ಲಿ ಅಲ್ಲಿ ಇಲ್ಲಿ ಇಲ್ಲ ಮೆರವಣಿಗೆ ಮಾಡಿದಾಗ ಜೈಕಾರಗಳಾಗ್ತೀವಲ್ಲ, ಸೊ ಹಂಗಾಯ್ತು ನಿಮ್ದು ಕತೆ. ಈಗ ಏನಾಗಿದೆ, ಈ ಯಾರೋ ಒಬ್ಬ ಸ್ಲೋಗನ್ ಕೂಗ್ತಾ ಇದ್ನಂತೆ, ಭಾರತ ಮಾತಾ ಕಿ ಜೈ, ಇದು ಅಂಬೇಡ್ಕರ್ಗೆ ಜೈ, ಮಹಾತ್ಮ ಗಾಂಧೀಜಿಗೆ ಜೈ ಅಂತ ಇದ್ರೆ, ನಿಮ್ಮಂತ ಈ ಪ್ರದೀಪ್ ಈಶ್ವರ್ MLA ಅಂತವರು ಆ ಗುಂಪಲ್ಲಿ ಇದ್ರೇನೋ ಗೊತ್ತಿಲ್ಲ, ಮೆಗಾಸ್ಟಾರ್ ಚಿರಂಜೀವಿಗೆ ಜೈ ಅನ್ಬಿಟ್ನಂತ ಆ ಗುಂಪಲ್ಲಿ. ಅಂದ್ರೆ ಅಲ್ಲಿ ಕೂಗ್ತಾ ಇರೋದು ರಾಷ್ಟ್ರ ನಾಯಕರು, ಸಿನಿಮಾ ನಾಯಕರನ್ನಲ್ಲ. ನೀವು ಮಾಡ್ತಾ ಇದ್ದು ಸದನದಲ್ಲಿ ಅದೇ ಕೆಲಸ. ನೀವು ನಿನ್ನೆ ಎದ್ರೆ ಆಯ್ತು, ಎಲ್ಲರದು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಸ್ಪೀಕರ್ ಅವರು. ಇವ್ರದ್ದೇನು ಕಷ್ಟ, ಬರೀ ಮತ್ತೆ ಸ್ಟಾರ್ಟ್ ಆಯ್ತಲ್ಲ, ಆಯ್ತು ಪ್ರದೀಪ್ ಈಶ್ವರ್ ಹೇಳಿ ಅದೇನೋ ಸಮಸ್ಯೆ ನಿಮ್ದು ಅಂದ್ರೆ ಎದ್ಬಿಟ್ಟ ಪುಣ್ಯಾತ್ಮ. ಅಧ್ಯಕ್ಷರೇ BJP ಅವ್ರಿಗೆ ಕಬ್ಬಿಣ ಕೊಡಿ ಕೈಗೆ, ಈತನ ಕೊಟ್ಟಿದ್ನಲ್ಲ ಕಳೆದ ಸದನದಲ್ಲಿ, ಈಗ ಆ ಕಬ್ಬಿಣ ಅವ್ರು ಕೊಡಕ್ಕೆ ಕೇಳಿದೆ, ಟ್ರಾನ್ಸ್ಫರ್ ಮಾಡಿ ಅಂತ. ಅದಕ್ಕೆ ಸ್ಪೀಕರ್ ಅವರು ಗಂಭೀರವಾಗಿ ಇರ್ತಕ್ಕಂಥ ಒಂದು ಹೇಳಿಕೆ ಕೊಟ್ಟರು. ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಗು ಬರುತ್ತೆ, ಮತ್ತೆ ಚಿಕ್ಕಬಳ್ಳಾಪುರಕ್ಕೆ ಅವಮಾನ ಆಗುತ್ತೆ.
ಈ ಚಿಕ್ಕಬಳ್ಳಾಪುರ ಹುಟ್ಟಿದಾಗಲೂ ಅಥವಾ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಂಥ ಪೊಲಿಟಿಕಲ್ ಲೀಡರ್ಸ್ ಯಾವತ್ತೂ ಹೋಗಿಲ್ಲ ಅನಿಸ್ತದೆ ಸದನಕ್ಕೆ. ಅಷ್ಟೊಂದು ಹೀನಾಯವಾಗಿತ್ತು ಆ ಹೇಳಿಕೆ. ಏನಂತ? ಆಯ್ತು, ವಿರೋಧ ಪಕ್ಷದವ್ರು ಕಬ್ಬಿಣ ಕೊಡೋಣ, ನಿನ್ಗೊಂದು ಹಗ್ಗ ಕೊಡ್ತೀನಿ ಕೂತ್ಕೋ. ಹಗ್ಗ ಕೊಡ್ಲಾ? ಏನಕ್ಕೆ ಕೊಡ್ತಾರೆ ಹಗ್ಗ? ಇದು ಕ್ವಶನ್. ಯಾರು ಹೇಳಿದ್? ಸಣ್ಣ ಬಣ್ಣ ಅಥವಾ ಸಾಮಾನ್ಯ ಜನರು ಹೇಳಿದ್ದಲ್ಲ ವಿಚಾರ, ಅಥವಾ ಬೀದಿಯಲ್ಲಿ ಹೋಗ್ತಕ್ಕಂಥ ನಾರ್ಮಲ್ ಜನ ಯಾರು ಹೇಳಿಲ್ಲ. ಸದನದ ಅಧ್ಯಕ್ಷರು ಹೇಳಿದ್ರು. ಏನಂತ? ಆ ಗಂಭೀರತೆ ನೋಡಿ ಹೆಂಗಿದೆ. ನಿನಗೊಂದು ಹಗ್ಗ ಕೊಡ್ಲಾ? ನೇಣು ಹಾಕ್ಕೊಳಕ್ಕ? ಹಗ್ಗ ಏನಕ್ಕೆ ಕೊಡ್ತಾರೆ ಅದೊಂದು ಕ್ವಶನ್. ಈಗ ಜನ ಈಗ ಅದನ್ನೇ ಮಾತಾಡ್ತವ್ರೆ. ಕಬ್ಬಿಣ ಕೊಡೋದು ಪಿಡಿಸ್ಕಾಯ್ತು, ಪಾರ್ಶ್ವ ಏನೋ ಬರ್ತದಲ್ಲ ಅದಕ್ಕೆ ಕೊಡ್ತಾರೆ ಕಬ್ಬಿಣ. ಹಗ್ಗ ಏನಕ್ಕೆ ಕೊಡ್ತಾರೆ? ನೇಣು ಹಾಕ್ಕೊಳಕ್ ಕೊಡ್ತಾರೆ. ಸದನದಲ್ಲಿ ಹಗ್ಗದ ಅವಶ್ಯಕತೆ ಏನಿದೆ ನಿಮಗೆ? ಎಂತ ಗಂಭೀರತೆ ಗೊತ್ತಿದ್ದು. ತಮಾಷೆ ಅಂತಲ್ಲ, ಕಾಮಿಡಿ ಜೋಕ್ಸ್ ಆಗೋಗಿದೆ, ಟ್ರೋಲ್ ಆಗ್ತಾ ಇದೆ. ನಿಮಗೆ ಸೀರಿಯಸ್ ಇಲ್ಲ, ನೀವು ನೆಗಾಡ್ತೀರಿ ಬೇಕಿದ್ರೆ. ಈಗ ಯಾರೋ ಒಬ್ಬ ನಾಳೆ ಏನ್ ಸರ್ ನಿಮ್ಗೆ ಹಗ್ಗಕ್ಕೆ ಕೊಟ್ಟ, ಇದೇ ಹಗ್ಗ ಏನಾರು ಸ್ಪೀಕರ್ ಅವರು ಸುಧಾಕರ್ ಅವ್ರು ಕೊಡ್ತೀನಿ ಅಂದ್ರೆ ಕಷ್ಟ ಇತ್ತು. ನೋಡಿ ನಾಯಕರಲ್ಲಿ ಪ್ರಬುದ್ಧತೆ ಹೆಂಗಿರ್ತದೆ. ಈಗ ಯಾವನೋ ದಾರಿಯಲ್ಲಿ ಹೋಗಲೇ ಅಂತಂದ್ರೆ ಅವ್ನು ಹೋಗ್ತಾನೆ. ಮಾನ ಮರ್ಯಾದಿರೋನು ಯಾಕೋ ಹೋಗೋ ನನ್ನನ್ನು ಅಂತೀಯ ಅಂತ ನಿಂತ್ಕಂತಾನೆ ಅವನು. ನೀನ್ ಯಾಕಂದೆ ನನ್ನನ್ನು ಅಂತ. ಇದೇ ವರ್ಡನ್ನ ಸದನದಲ್ಲಿ ಸ್ಪೀಕರ್ ಅವ್ರೇನಾದ್ರು ಸಂಸದರು ಸುಧಾಕರ್ ಅವರ ಜಾಗದಲ್ಲಿದ್ದು ಅವ್ರಿಗೇನಾದ್ರು ಹಗ್ಗ ಒಂದು ಕೊಡ್ಬೇಕು ಅಂದಿದ್ರೆ ಅದ್ರ ಕತೆ ಬೇರೆ ಇರ್ತಾ ಇತ್ತು. ನಿಮ್ದು ಏನಿಲ್ಲ, ನೀವೆಲ್ಲ ಟೈಮ್ ಪಾಸ್ ಪ್ರತಿನಿಧಿಗಳು. ನೀವು ಏನು ಜನಕ್ಕೂ ಅದೇ ಬೇಕಾಗಿತ್ತು. ಚಿಕ್ಕಬಳ್ಳಾಪುರ ಜನ ನಿಮ್ಮನ್ನ ಮಾಡಿದ್ದಕ್ಕೂ ಜನ್ಮ ಸಾರ್ಥಕ ಆಯಿತು, ತುಂಬಾ ಸಾರ್ಥಕ ಆಗೋಯ್ತು. ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಅಂತೂ ಇಲ್ಲ. 2.5 ವರ್ಷದಲ್ಲಿ ಕಾಂಗ್ರೆಸ್ ಬರಲ್ಲ ನನಗೆ ಗೊತ್ತಿದ್ದಂಗೆ. ನೀವು ಇರುವುದೇ ಇಲ್ಲ, ಇನ್ನ ಮುಗೀತಲ್ವಾ? ಮಾತಾಡಿ ನಿಮ್ಮ ಬಗ್ಗೆ. ಅದಕ್ಕೆ ಹೇಳಿದ್ದು, ಚಿಕ್ಕಬಳ್ಳಾಪುರದ ಜನ ಕೂಡ ಎಚ್ಚೆತ್ಕೊಬೇಕು. ಇರ್ತಾವೆ ವಿಭೇದಗಳಿರ್ತಾವೆ, ಸರಿ ಮಾಡ್ಕೊಬೇಕು. ನಾಯಕರು ಎಲ್ಲರನ್ನೂ ಕೈ ಮುಟ್ಟಿ ಮಾತಾಡ್ಸಕ್ಕಾಗಲ್ಲ, ಎಲ್ಲರ ಮನೆಗೂ ಬಂದ್ಬಿಟ್ಟು ಊಟ ಮಾಡೋಕ್ಕಾಗಲ್ಲ. ಆದರೆ ನಮ್ಮ ಜಿಲ್ಲೆಗೆ ಏನಾಗಬೇಕಾಗಿದೆ, ಇವತ್ತು ಎಂಟೈರ್ ಜಿಲ್ಲೆ ಮಾನ ಮರ್ಯಾದೆ ಎಲ್ಲ ತೆಗೆದಿದ್ದಾರಲ್ಲ MLA ಪ್ರದೀಪ್ ಈಶ್ವರ್ ಅವರು. ಮತ್ತೆ ಇದಕ್ಕೆ ಏನು ಹೇಳ್ತೀರಿ ನೀವು? ನೆಗಾಡು ವಿಚಾರ ಅಲ್ಲ. ನಿಮ್ಮ ಅಪ್ಪ ಅಮ್ಮ ಸರಿ ಇಲ್ಲ ಅಂದ್ರೆ ಮಕ್ಕಳು ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ ಅಂದ್ರೆ ಅಪ್ಪ ಅಮ್ಮ ಸರಿ ಇಲ್ಲ ಅಂತಾರೆ. ಪ್ರದೀಪ್ ಈಶ್ವರ್ ಅವ್ರು ಸರಿ ಇಲ್ಲ ಅಂದ್ರೆ ಚಿಕ್ಕಬಳ್ಳಾಪುರ ಜನ ಸರಿ ಇಲ್ಲ ಅಂತಾರೆ. ಈಗ ರಾಜ್ಯದಲ್ಲಿ ಹಂಗೆ ಅನ್ಕೊಳ್ಳೋದು. ಚಿಕ್ಕಬಳ್ಳಾಪುರ ಜನ ಎಷ್ಟು ಅಮಾಯಕರು ಇವರು. ಅವ್ರಿಗೇನಾದ್ರು ಒಂದು ಸ್ವಲ್ಪ ಆದ್ರೂ ಪರಿಜ್ಞಾನ ಇದೆಯಾ ಅಂತ ಅನ್ಕಂತಾರೆ ಕರ್ನಾಟಕದಲ್ಲಿ. ಈ ತರದ ವಿಚಾರ ನೋಡಿದಾಗ ಎಂಟೈರ್ ಸ್ಟೇಟ್ ಎಲ್ಲ ಟ್ರೋಲ್ ಇದು. ಹಗ್ಗ ಕೊಡ್ಲಾ, ಕಬ್ಬಿಣ ಕೊಡ್ಲಾ? ಹಗ್ಗ ಮತ್ತೆ ಕಬ್ಬಿಣ ಪ್ರದೀಪ್ ಈಶ್ವರ್ ಅವ್ರಿಗೆ ಮಾತ್ರ ಅಲ್ಲ, ಚಿಕ್ಕಬಳ್ಳಾಪುರ ಜನರಿಗೆ ಹೇಳಿರೋದು ಸ್ಪೀಕರ್ ಅವರು. ಎಂಟೈರ್ ಜಿಲ್ಲೆ ಜನತೆಗೆ, ನಿಮ್ಮ ಚಿಕ್ಕಬಳ್ಳಾಪುರ ಜನ ಇದಿರಲ್ಲ, ಗೆಲ್ಸಿದಿರಲ್ಲ ಪ್ರದೀಪ್ ಈಶ್ವರ್ ಅವ್ರನ್ನ, ಅದಕ್ಕೆ ನಿಮ್ಗೊಂದು ಕಬ್ಬಿಣ ಇಲ್ಲ ಅಂದ್ರೆ ಹಗ್ಗ ಕೊಡ್ಲಾ? MLA ಅಂದ್ರೆ ನಮ್ಮನ್ನಂದ್ರೆ ಏನು? ನಮ್ಮನ್ನ ಅಂದಂಗೆ ಅಲ್ವಾ? ಹಾಕ್ಕಳಿ, ಆಳದ ಮರ ದೊಡ್ಡದು, ನೇನು ಹಾಕ್ಕಳಿ ಅಷ್ಟೇ. ಬದಲಾಗ್ಬೇಕು ಸರ್. ರಾಜ್ಯಕ್ಕೆ ಯಾವತ್ತು ನಿಂತ ನೀರಲ್ಲ. ಇಂಥ ನಾಯಕರು ಕೊಡಬಾರ್ದು ನಾವು ಜಿಲ್ಲೆಯಿಂದ ಅಂತ ಹೇಳ್ತಾ, ಪ್ರದೀಪ್ ಈಶ್ವರ್ ಅವರ ಹಠಾವು, ಚಿಕ್ಕಬಳ್ಳಾಪುರ ಬಚಾವು ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ.